ಎಲ್ಲ ವಾರ್ಡ್ನಲ್ಲೂ ಕೂಡ ಈ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಪಂಚಾಯತಿಲಿ ಈಗ 6 ಪಂಚಾಯತಿ ಮಾಡಿದ್ದೇನೆ. ಕಾರ್ಪೊರೇಷನ್ 2 ಪಂಚಾಯತಿ ಈಗ ಸ್ಟಾರ್ಟ್ ಕಾರ್ಪೊರೇಷನ್ 2 ಮಾಡಿದ್ದೇವೆ. ಪ್ರತಿ ಶನಿವಾರ ಒಂದೊಂದು ವಾರ್ಡ್ನ ಮಾಡಿ ಎಲ್ಲ ಅಧಿಕಾರಿಗಳ ಕರೆಸಿ ಏನೇನಿದೆ ಪ್ರಾಬ್ಲಮ್ಸ್ ನಮಗೆ ತಿಳ್ಕೊಳ್ತಕ್ಕಂಥದ್ದು ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ. ಈ ತಿಪ್ಪೇನಹಳ್ಳಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆದಂತ ಸಂದರ್ಭದಲ್ಲಿ ನಾನು ಅಸೆಂಬ್ಲಿ ಗಲಾಟೆಯನ್ನು ಮಾಡಿದ್ದೇನೆ. ಒಂದು ನೆನಪಲ್ಲಿ ನಮ್ಮ ಕ್ಷೇತ್ರದವರಿಗೆ ಯಾವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಎನ್ಕರೇಜ್ ಕೊಡಲಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ ಯಾವತ್ತು ಓಪನ್ ಮಾಡಿ ಅಂತ ನಾನು ಹೇಳಲಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನನ್ನ ವಿರೋಧ ಇಲ್ಲ. 1 ಕಿಲೋಮೀಟರ್ಗೆ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನೀವು ಮಾಡಿ, ಒಂದೇ ಲೈನ್ಗೆ 3-4 ಮಾಡಿ ಯಾಕೆ ಕುಡುಕರನ್ನ ಮಾಡ್ತೀವಿ ಅಂತ ನಾನು ಅಸೆಂಬ್ಲಿಯಲ್ಲಿ ಮಾತನಾಡಾದ್ಮೇಲೆ ಸಾವಿರಾರು ಜನ ಅದಕ್ಕೆ ಲೈಕ್ ಮಾಡಿದ್ದಾರೆ. ಡಿ ಗ್ರೂಪಿನ ಒಬ್ಬ ಮನುಷ್ಯ ಶಾಸಕರೇ ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಬೇಡ ಅಂತಾನೆ ನಾವು ಕುಡಿಯೋಕೆ ಎಲ್ಲರಿಗೂ ಹೋಗುದು ಅಂತ ಹೇಳಿ ಒಬ್ಬರು ಕ್ವಶನ್ ಮಾಡಿದ್ದಾರೆ. ನಾನು ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲಿ ಮಾಡ್ಬೇಕಾಗ್ತದೆ ಯಾರು ನಮ್ಮ ಇವ್ರು ಮಾತನಾಡಿದ್ರಿ. ಈಗ ಆ ಪಿಟಿಷನ್ ಕಮಿಟಿಗೆ ತೆಗೆದುಕೊಂಡು ನಾನು ಅದನ್ನ ಯಾವ ಕಾರಣಕ್ಕೂ ನೀವೆಲ್ಲ ಮಾಡಬೇಡಿ ಅಂತಕ್ಕಂಥದ್ದು ಹೇಳ್ತಾನೆ ಇದ್ದೀನಿ. ಈಗಲೂ ಹೊಸದಾಗಿ ಮಾಡ್ತಕ್ಕಂಥದಕ್ಕೆ ನಾನು ಅವಕಾಶ ಕೊಡ್ತಾ ಇಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಇಸ್ಪಿಟ್ ಆಗಲಿ ನನ್ನ ಕ್ಷೇತ್ರದಲ್ಲಿ ಇವೆರಡೂ ಕೂಡ ಇರಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ದೃಷ್ಟಿ. ಇವತ್ತು ಪ್ರಸಾದ್ ಮತ್ತೆ ಎಲ್ಲ ನಮ್ಮ ಲಂಕಿತ್ ಗೌಡ್ರು, ನಮ್ಮ ಶೀಲಾ ಮತ್ತೆ ಎಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ದಾರೆ. ಒಳ್ಳೊಳ್ಳೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದೀರಿ. ಈ ಸಲಹೆಗಳಿಗೆ ಏನ್ ಬಂದಿದೆ ಮತ್ತೆ ನಾನು ಕಚೇರಿಯಲ್ಲಿ ಒಂದು ಸಭೆ ಮಾಡ್ತೇನೆ. ಆ ಸಭೆ ಮಾಡಿ ಎಲ್ಲೆಲ್ಲಿ ನಾನು ವಿಸಿಟ್ ಮಾಡ್ಬೋದು, ಈ ದೊಡ್ಡಬಿದರಕಲ್ ವಾರ್ಡ್ಗೆ ಪ್ರಾಬ್ಲಮ್ಸ್ ಏನ್ ಹೇಳಿದ್ದಾರೆ, ಶಾಸಕರು ಬರಿಗಾಲಲ್ಲಿ ಬಂದು ನಡ್ಕೊಂಡು ನೋಡ್ಲಿ ಅಂತ ಎಲ್ಲಿ ಹೇಳಿದ್ದಾರೆ, ಅವೆಲ್ಲ ಕೂಡ ನಾನು ವಿಸಿಟ್ ಮಾಡ್ತೇನೆ. ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬರೀ ಶಾಸಕರನ್ನ, ಸರ್ಕಾರನ, ಅಧಿಕಾರಿಗಳನ್ನ ಹೊಗಳ್ತಕ್ಕಂಥ ಈ ಕಾರ್ಯಕ್ರಮ ಜನಸ್ಪಂದನ ಅಲ್ಲ. ನಮಗೆ ಮಾಹಿತಿ ಬೇಕಾಗ್ತದೆ. ನಾವೆಲ್ಲ ಕುತ್ಕೊಂಡು ಕಾವೇರಿ ನೀರು ಕೊಟ್ಟಿದ್ದೀವಿ, ದೊಡ್ಡಬಿದರಕಲ್ ಕೊಟ್ಟಿದ್ದೀವಿ, ನಾವು UGD ಮಾಡಿಸಿದೀವಿ ಅಂತ ಹೇಳ್ತಕ್ಕಂಥದ್ದು ಬೇರೆ. ಇಲ್ಲಿ ಬಂದಂತ ಸಮಯದಲ್ಲಿ ವಾಸ್ತವ ಏನಾಗ್ತದೆ, ಕಸದ ವಾಸ್ತವ ಏನಾಗ್ತದೆ, LED ಬಿಟ್ಟು ವಾಸ್ತವ ಏನಾಗ್ತದೆ, ಪೊಲೀಸ್ ಬಿಟ್ಟು ವಾಸ್ತವ ಏನಾಗ್ತದೆ, ರೇಷನ್ ಡಿಪೋಗಳ ವಾಸ್ತವ ಏನಾಗ್ತದೆ, ಚರಂಡಿದ ಏನಾಗ್ತದೆ. ಈಗ ಹೇಳಿದ್ರು ಒಬ್ರು ನಮ್ಮ ಗೂಳಿಗೌಡರಿಗೆ, ನಾನು ಬಂದಂತ ಸಮಯದಲ್ಲಿ ಗೂಳಿಗೌಡರು ಸಿಕ್ಕಿಲ್ಲ, ನಿಮ್ ಬರೋದಕ್ಕಿಂತ ಮುಂಚೆನೆ ಅವ್ರಿಗೆ ಹೇಳಿದೆ, ಗೂಳಿಗೌಡ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಗಿದ್ರೆ ಈ ದೊಡ್ಡಬಿದರಕಲ್ಲಲ್ಲಿ ಇರಿ, ಇಲ್ಲಾನೆ ನಿನ್ ಮುಂದೆ ವಾರ್ಡ್ ನೋಡ್ಕೊಳಪ್ಪ. ಇದೆಲ್ಲ ಸಾರ್ವಜನಿಕರು ಹೇಳಬೇಕಾದಿಲ್ಲ. ಪ್ರತಿ ದಿವಸ ನೀವು ಓಡಾಡ್ತಕ್ಕಂಥ ಜಾಗ, ಶಾಸಕರಿಗೆ 10 ಕಂಪ್ಲೇಂಟ್ ಬರ್ತಾ ಇರ್ತದೆ ನನ್ನ ವಾಟ್ಸಪ್ ನಲ್ಲಿ. ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಅದನ್ನ ಫಾರ್ವರ್ಡ್ ಮಾಡ್ತೇನೆ. ಅವರಿಂದ ಏನ್ ಬರ್ತದೆ ಅದನ್ನ ಜನಗಳಿಗೆ ತಿಳಿಸಿ ಹೇಳ್ತಾ ಇರ್ತೀನಿ. ಇನ್ ಮತ್ತೆ ನಾವು ರಿವ್ಯೂ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ವಿಸಿಟ್ ಮಾಡಬೇಕು ಅಂತಕ್ಕಂಥದ್ದಿತ್ತು ಅದೆಲ್ಲ ಅಸೆಂಬ್ಲಿ ಮಧ್ಯದಲ್ಲಿ ವಿಸಿಟ್ ಮಾಡ್ತಕ್ಕಂಥದಕ್ಕೆ ಕೂಡ ಚಾಲನೆಯನ್ನ ಮಾಡ್ತೇವೆ.